ಹೈದ್ರಾಬಾದಿಗೆ ಬಂದೆ. ಆ್ಯಕ್ಚುಲಿ ನಾ ಬಂದಿದ್ದ ಕೆಲಸ ಇವತ್ತು ಸಂಡೇ ಓಪನ್ ಆಗ್ತದೆ, ಸಾಟರ್ಡೇ ಇರಲಿಲ್ಲ. ಸೊ ನಿಮ್ಗೆ ತೋರಿಸ್ತೇನೆ ಒನ್ ಬೈ ಒನ್. ಇವ್ರ ಕಡೆಗೆ ಪ್ರೀ ಕಟರ್ ಮಷಿನ್ ಸಿಗುತ್ತೆ. ಸೊ ಇದು ಯಾವುದು ಬ್ಯಾನರ್ಗೆ ಹೋಲ್ ಹಾಕೋದು ಆಟೋಮೆಟಿಕ್ ಮಷಿನ್. ಲ್ಯಾಮಿನೇಷನ್, ಹೀಟ್ ಲ್ಯಾಮಿನೇಷನ್ ಮಾಡೋದು. ಆಮೇಲೆ ಇದು ನೋಡ್ಬೋದು, ಇದು 70,000 ಪ್ಲಸ್ GST. ಸೊ ಇದು ಗೋಲ್ಡ್ ಲ್ಯಾಮಿನೇಷನ್ ಆಗುತ್ತೆ ಈ ಥರ. ಸೊ ಇದ್ರ ಮೇಲೆ ಯಾವ ಥರ ಇಲ್ಲಿ ಗೋಲ್ಡ್ ಎಲ್ಲ ಇದೆಯಲ್ಲ, ಅದು ಈ ಮಷಿನ್ ಒಳಗೆ ಆಗುತ್ತೆ. ಇವನ್ ಸೇಮ್ನ ಈ ಲ್ಯಾಮಿನೇಟ್ ಮಷಿನ್ ಒಳಗೂ ಮಾಡ್ಬೋದಂತ. ಇದು ಪ್ರೈಸ್ 70,000, ಇದು 4,600. ಬಟ್ ಇದಕ್ಕೇನಂದ್ರೆ ಫಸ್ಟ್ ಪ್ರಿಂಟ್ ಲೇಸರ್ ಮಷಿನ್ ಒಳಗೆ ಪ್ರಿಂಟ್ ಮಾಡಿಸ್ಬೇಕು. ಮಾಡಿಸಿ ಆಮೇಲೆ ಗೋಲ್ಡ್ ಫೈಲ್ ಪ್ರಿಂಟ್ ಆಗುತ್ತೆ. ಮತ್ತು ಇದು ಕಟರ್, ರಿಮ್ ಕಟರ್ ಅಂತ A3 ಸೈಜ್, 11,000 ಪ್ಲಸ್ GST. ಆಮೇಲೆ ಇವು ಡೈ ಕಟರ್ಸ್. ಸೊ ಇದ್ರೊಳಗೆ ರೌಂಡ್, ಆಮೇಲೆ ID ಕಾರ್ಡ್ಸದ್ದು ಎಲ್ಲ ಟೈಪು ಸೈಜಸ್ ಅದಾವೆ ಇಲ್ಲಿ ಅವೈಲೇಬಲ್. ಸ್ಮಾಲ್ ಬ್ಯಾಚ್ ಮಾಡ್ತಾರಲ್ಲ ಅದು. ಕಡಿಮೆಯಿಂದ ಜಾಸ್ತಿ ಮಟನು ಇಲ್ಲಿ ಪ್ರಾಡಕ್ಟ್ಸ್ ಅದಾವೆ. ಸೊ ನೆಕ್ಸ್ಟು ಇದು ಕಟರ್. ಸೊ ಆ್ಯಕ್ಚುಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇವತ್ತು. ಸೊ ನನಗೆ ಬೇಕಾಗಿತ್ತು ಕಡಿಮೆ ಒಳಗೆ 5,500 ಒಂದು ಪೀಸ್. ಇಷ್ಟ ಆದ ನಂಗೆ. ಅದನ್ನು ಬಿಟ್ಟರೆ ಇದ್ರೊಳಗೆ ಇಲ್ಲಿ ಕಡಿಮೆದು ನಾರ್ಮಲ್, ಇವೆಲ್ಲ ನಾರ್ಮಲ್. ಇದಾದರೆ ಏನಾಗುತ್ತೆ, ಆಟೋಮೆಟಿಕ್ ರೋಟ್ರಿ ಕಟರ್ ಇದು, ಈಸಿಯಾಗಿ ಕಟ್ ಮಾಡ್ಬೋದು. ಆಮೇಲೆ ಲ್ಯಾಮಿನೇಟ್ ಮಾಡೋಕ್ಕೆ, ಕೋಲ್ಡ್ ಲ್ಯಾಮಿನೇಷನ್ ಮಾಡೋಕ್ಕೆ ಸ್ಮಾಲ್ ಒನ್. ಅದನ್ನು ಬಿಟ್ಟರೆ ದೊಡ್ಡದು 6,500. ಇದು 13,640 ಅಂತ. ಸೊ ಇದು ಒಳಗೆ 12,084 ಐತಿ ಇಲ್ಲಿ. ಸೊ ಲ್ಯಾಮಿನೇಷನ್ ಇಷ್ಟು ಆಪ್ಷನ್ ಅದಾವೆ ಇಲ್ಲಿ. ಅದನ್ನು ಬಿಟ್ಟರೆ ಇಲ್ಲಿ ನೆಕ್ಸ್ಟು ಬೈಂಡಿಂಗ್ ಆಪ್ಷನ್ಸ್ ಅದಾವೆ ಇಲ್ಲಿ. ಬೈಂಡಿಂಗ್ ಮಾಡ್ತಿದ್ರೆ ನೀವು. ಸೊ ಈ ಟೈಪ್ ಮಷಿನ್ಸ್ ಇಲ್ಲದಾವೆ. ವೈರೋ ಬೈಂಡಿಂಗ್ 5,500. ಇದು 5,500. ಇದು 6,000 ಅಂತ. ಸೊ ಈ ಥರ ಬರುತ್ತೆ ಮಷಿನ್. ನೆಕ್ಸ್ಟ್ ಇದು ಮಷಿನ್ 3:1. ಓಕೆ, 14,500. ನೈಸ್. ಸೊ ಇದೊಂದು ಸ್ಪೈರಲ್ ಮಷಿನ್ 3,500 ಸ್ಟಾರ್ಟ್. ಇದು 5,500. 4mm ಅದು 5,500. ಇದು 5mm. ಓಕೆ, ಇದು A4 ಸ್ಪೈರಲ್ 5,000, 5,500, 6,000. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಕಟರ್ ಐತಿ. ಇವ್ರ ಕಡೆ ಈವನ್ ಪ್ರಿಂಟರ್ಸು ಸಿಗ್ತಾವೆ. ಇದು ನಾವು ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದ್ದೆ, ಅಕ್ಕರಲ್ಲಿ ಪ್ರಿಂಟ್ ಮಾಡಿ, UV ಪ್ರಿಂಟ್ ಮಾಡಿ. ಸೊ ಇದ್ರೊಳಗೆ ನಾನು ಒಂದು ಹೊಸ ಲಾಂಚ್ ಮಾಡ್ತೀನಿ ಸಣ್ಣದ್ರಾಗ. ಇವ್ರ ಕಡೆ ಈವನ್ ಪೇಪರ್ಸು ಸಿಗ್ತಾವೆ. ಇಲ್ಲಿ ನೋಡ್ಬೋದು, ಸ್ಟಿಕ್ಕರ್ ಪ್ರಿಂಟ್ ಪೇಪರ್ಸು, ಈವನ್ LED ಫ್ರೇಮ್ಸ್, ವಿಸಿಟಿಂಗ್ ಕಾರ್ಡ್ಸ್. ಇವ್ರ ಕಡೆ ಈವನ್ ಮಟೀರಿಯಲ್ನು ಸಿಗ್ತಾವೆ, ಬ್ಯಾಚಸ್. ಇಷ್ಟ ವೆರೈಟಿ ಬ್ಯಾಚಸ್ ಇವ್ರ ಕಡೆ ಅದಾವೆ. ಆಮೇಲೆ ಲ್ಯಾಮಿನೇಷನ್ಸು, ಸ್ಮಾಲ್ ಕೀ ಬೆಂಚ್ ಅಂತಾರೆ ಇವಾಗ, ಫುಲ್ ವೆರೈಟಿ. ಆಮೇಲೆ ಅದ್ರ ಸಣ್ಣ ಸ್ಪೇರ್ ಪಾರ್ಟ್ಸ್ನು ಇವ್ರ ಕಡೆ ಅದಾವೆ. ಸೊ ನೆಕ್ಸ್ಟ್ ಬಿಗ್ ಸೈಜ್ ರೆಕ್ಟ್ಯಾಂಗ್ಯುಲರ್ ಮ್ಯಾಗ್ನೆಟ್ ಬಟನ್ 57,000 ಪ್ಲಸ್ GST. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಬಟನ್ ಬ್ಯಾಡ್ಜ್ ಮಷಿನ್ 27,000 ಪ್ಲಸ್ GST.
ಸ್ಕ್ವೇರ್ ಬಟನ್ ಬ್ಯಾಟ್ಸ್ ಮಷಿನ್ 25,000 ಪ್ಲಸ್ GST. ಸೊ ಇದ್ರೊಳಗೆ ರೌಂಡ್ದು ಇವುಗಡೆ 3 ಆಪ್ಷನ್ ಅದಾವೆ. ಒಂದು 32 mm, ಇನ್ನೊಂದು 44 mm, ಇನ್ನೊಂದು 70 mm. ಸೊ ಆ್ಯಕ್ಚುಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇವತ್ತು. ಇದ್ರೊಳಗೆ ಅವ್ರು ನಂಗೆ ಕಾಂಬೋ ಆಗಿ 19,000 ಕೊಟ್ಟಾರ. ಇದೊಂದು ಸೈಜು, ಇದೊಂದು ಸೈಜ್ 44 + 70. ಸೊ ಇವನ್ ಅದ್ರ ಜೊತೆ ಇದು ಎರಡು ಇನ್ಕ್ಲೂಡಿಂಗ್ ಇರುತ್ತಂತ. ಸೊ ಆಮೇಲೆ ಇವೆಲ್ಲ ನಮಗೆ ಬೇಕಾಗಿದ್ದ ಪಾರ್ಟ್ಸ್ ಎಲ್ಲ ಇವ್ರ ಕಡೆಗೆ ಭಾಳ ಸಿಗ್ತಾವೆ, A to Z. ID ಕಾರ್ಡ್ಸ್. ಸೊ ನಿಮಗೇನಾರು ID ಕಾರ್ಡ್ಸದ್ದು ಏನಾದ್ರು ಇವ್ರ ಕಡೆಗೆ ಮಟೀರಿಯಲ್ಸ್ ಬೇಕಾತಂದ್ರೆ A to Z ಡಿಫ್ರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್ಸ್ ಎಲ್ಲ ಇವ್ರ ಕಡೆಗೆ ಅವೈಲೇಬಲ್ ಇದೆ. ನೀವು ನೋಡ್ಬೋದು ಇಲ್ಲೇ ಡಿಫ್ರೆಂಟಾಗಿ. ಸೊ ನೋಡ್ಬೋದು A to Z ಇವ್ರ ಕಡೆಗೆ ಎಲ್ಲ ಅವೈಲೇಬಲ್ ಅದು. ಮ್ಯಾಗ್ನೆಟ್ ಶೀಟ್ಸ್ ಅದಾವೆ ಇವ್ರ ಕಡೆಗೆ, ಲ್ಯಾಮಿನೇಷನ್ ಮಷಿನ್ ಆ್ಯಂಡ್ ಇವನ್ ಕಲರ್ಸ್, ಸಬ್ಲಿಮೇಷನ್ ಕಲರ್ಸ್ ಅವೈಲೇಬಲ್ ಇವ್ರ ಕಡೆಗೆ. 6 ಕಲರ್ಸ್, 4 ಕಲರ್ಸ್, ATM ಪೌಚ್, ಕ್ರಿಸ್ಟಲ್ ಹೋಲ್ಡರ್. ID ಕಾರ್ಡ್ಸ್ ಒಳಗೆ ಇಷ್ಟೆಲ್ಲ ವೆರೈಟಿ ಅದಾವೆ ಇವ್ರ ಕಡೆಗೆ. ಕೀ ಚೈನ್ಸು, ಅಭಿಷೇಕ್ ಜೈನ್, ಇದು ಅವ್ರದ್ದು ನಂಬರ್, ಇದು ಕಾಂಟ್ಯಾಕ್ಟ್ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನ್ಯೂ ಲೇಟೆಸ್ಟ್ ಹೋಲ್ಡರ್ 20 rupees, ಜಸ್ಟ್ 3 rupees. ಬರೀ 3 rupees ಸ್ಟಾರ್ಟ್ ಆಗ್ತಾವಿಲ್ಲ. ಸೊ ಇದು ನೀವು ನೋಡ್ಬೋದು, ಈ ಮಷಿನ್ ನಾವು ID ಕಾರ್ಡ್ ಮಾಡೋಕ್ಕೆ ರಿಬ್ಬನ್, ಸೊ ಇದು ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದ್ರ ಮೇಲೆ ಫಸ್ಟ್ ಸಬ್ಲಿಮೇಷನ್ ಪೇಪರ್ ಹಾಕ್ತಾರೆ, ಹಾಕಿ ಆಮೇಲೆ ಪ್ರಿಂಟ್ ಮಾಡ್ತಾರೆ. ಇದು ಮ್ಯಾನ್ಯಲ್. ಸೊ ಮ್ಯಾನ್ಯಲ್ ಪ್ರೈಸ್ ಎಷ್ಟಿತ್ತು? 57,000 ಪ್ಲಸ್ GST. ಓಕೆ. ಸೊ ಇನ್ನೊಂದು ಐತಿ ಸೇಮ್ ಮಷಿನ್, ಬಟ್ ಇದು ಆಟೋಮೆಟಿಕ್. ಇದು ಪ್ರೈಸು 1,40,000 ಸಮಥಿಂಗ್ ಬರುತ್ತಂತ. ಸೊ ಇದು ಆಟೋಮೆಟಿಕ್. ಸೊ ಇದ್ರೊಳಗೆ ರೋಲ್ಸ್ ಅದಾವೆ, ರೋಲ್ಸ್ ಹಾಕಿಟ್ಟು ಒಮ್ಮೆ ಸೊ ಆಟೋಮೆಟಿಕ್ ತೊಗೊತೈತಿದೆ. ಸೊ ಇದ್ರೊಳಗೂ ಸಬ್ಲಿಮೇಷನ್ ಹಾಕಿ ಪ್ರಿಂಟ್ ಮಾಡಬೇಕು. ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕಂತಂದ್ರೆ ಇದು ಮ್ಯಾನುವಲ್ ಯೂಸ್ ಮಾಡ್ಬೋದು, ಇಲ್ಲ ಆಟೋಮೆಟಿಕ್ ಬೇಕಂದ್ರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಐಟಮ್ಸ್ ಇವ್ರ ಕಡೆ ಅದಾವೆ. ಇವ್ರ ಕಡೆಗೆ ಸಣ್ಣ ಐಟಮಿಂದ ದೊಡ್ಡ ಐಟಮ್ ಇಷ್ಟೊಂದು ಏನು ತೋರಿಸಲ್ಲ, ಎಲ್ಲ ಸಿಗುತ್ತಾವೆ. ಆಮೇಲೆ ಅದ್ರ ಸ್ಪೇರ್ ಪಾರ್ಟ್ಸು ಸಿಗ್ತಾವೆ ಅವ್ರ ಕಡೆಗೆ. ಸೊ ಎಲ್ಲ ಇವರ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇವನ್ ಹೋಲ್ಸೇಲ್ ಬೋತ್ ಎರಡೂ ಮಾಡ್ತಾರೆ ಅವರು. ಸೊ ನಮಗೆ ಕಡಿಮೆ ಬೆಲೆ ಒಳಗೆ ಸಿಗ್ತಾವೆ. ಸೊ ನಾನು ಆ್ಯಕ್ಚುಲಿ ಧಾರವಾಡದಿಂದ ಅಲ್ವಾ, ಧಾರವಾಡ ಹುಬ್ಬಳ್ಳಿ. ಸೊ ಅವ್ರಿಗೆ ಹೇಳಿದೆ ನಾನು, ಸೊ ಇಲ್ಲಿಂದ ನಾವು ಅವ್ರೇನೋ SRSಗೆ ಟ್ರಾನ್ಸ್ಪೋರ್ಟ್ ಹಾಕಿ ಕೊಡ್ತಾರಂತ. ಜಸ್ಟ್ 300 to 400 ಆಗ್ತೈತಂತದು. ಸೊ ಚಲೋ ಆತ ಅಂತ ಹೇಳಿದೆ ನಾನು. ಸೊ ನಾನು ಇವತ್ತು ಇಲ್ಲೇ ತೊಗೊಂಡಿದ್ದೇನೆಂದ್ರೆ ಕೆಲವೊಂದು ಮಟೀರಿಯಲ್ಸ್ ಬೇಕಾಗಿತ್ತು, ವಿಸಿಟಿಂಗ್ ಕಾರ್ಡ್ಸ್ ಆಯ್ತು, ಎಲ್ಲ ಆಯ್ತು. ಆಮೇಲೆ ಒಂದು ಮಷಿನ್ ತೊಗೋಬೇಕಂತಿತ್ತು, ಅದು ತೊಗೊಂಡೆ. ಸೊ ನಾವು ಹೊರಗಡೆ ಕೇಳ್ದಂಗೆ ನೋಡಿದ್ರೆ ಎಲ್ಲ ಐಟಮ್ಸ್ ಇವ್ರ ಕಡೆ ಎಲ್ಲ ಒಂದೇ ಕಡೆ ಸಿಗ್ತಾವೆ. ಅದೊಂದು ಬೆಸ್ಟ್. ಒಂದು ಕಡೆಗೆ ಒಂದು ತೊಗೊಂಡ್ರೆ ಲೈಕ್ ಪ್ರಿಂಟರ್ ಬೇರೆ ಕಡೆಗೆ ಮತ್ತು ಮಟೀರಿಯಲ್ಸ್ ಬೇರೆ ಕಡೆ ಅಂದರೆ ದೊಡ್ಡ ತಲೆ ನೀವು ಅಡ್ಡಾಡೋದೊಳಗೆ ರೊಕ್ಕ ಹಾಳಾಗ್ಬಿಡುತ್ತೆ ನಮ್ಗೆ. ಬಟ್ ಇವ್ರ ಕಡೆಗೆ ಎಲ್ಲನೂ ಐಟಮ್ಸ್ ಸಿಗ್ತವೆ. ಇವ್ರದ್ದು ಗೂಗಲ್ನಾಗ ಹೋಗಿ ನೀವು ಅಭಿಷೇಕ್ ಪ್ರಾಡಕ್ಟ್ ಅಂತ ಹೊಡೆದ್ರೆ ಸಾಕು, ಇವ್ರದ್ದು ನಿಮಗೆ ಡೀಟೇಲ್ಸ್ ಸಿಗ್ತಾವೆ. ಸೊ ನಾ ಇವ್ರದ್ದು ನಂಬರ್ನೂ ಬೇಕಂದ್ರೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸಬ್ಲಿಮೇಷನ್ ಒಳಗೆ ಕ್ಯಾಪ್ ಪ್ರಿಂಟಿಂಗ್, ಕ್ಯಾಪ್ ಆಟೋಮೆಟಿಕ್ ಹೀಟ್ ಪ್ರೆಸ್ ಮಷಿನ್ 12,500 ಆಯ್ತಂತ. ಸೊ ನೆಕ್ಸ್ಟ್ 6x6 ಲೇಬಲ್ ಪ್ರೆಸ್ ಹೆವಿ ಡ್ಯೂಟಿ ಮಷಿನ್ 11,000 ಪ್ಲಸ್ GST. ಸೊ ಇವನ್ ಇದು ಕ್ಯಾಪ್ ಮಷಿನ್ ಆ್ಯಕ್ಚುಲಿ. ಅದಂದ್ರೆ ಇದು ಬಾಟಲ್. ಸೊ ಬಾಟಲ್ ಮೇಲೆ ಪ್ರಿಂಟ್ ಮಾಡೋ ಮಷಿನ್ ಎಷ್ಟಿದೆ? ಸಿಪ್ಪರ್ ಬಾಟಲ್ ಟ್ಯೂಬ್ಲರ್ ಹೀಟ್ ಪ್ರೆಸ್ 9,500 ಪ್ಲಸ್ GST. ಸೊ ಫುಲ್ ಇದನ್ನು ಇದು ಒಳಗೆ ಇಟ್ಟು ಸಬ್ಲಿಮೇಷನ್ ಹಾಕಿ ಈ ಥರ ಪ್ರೆಸ್ ಮಾಡ್ತಾರೆ. ಸೊ ಇದು ಪ್ರಿಂಟ್ ಆಗ್ತೈತಿ. ನೆಕ್ಸ್ಟ್ ಇದು ಮಗ್ ಮಷಿನ್ ಎಷ್ಟಿದೆ? ಪ್ರೈಸು 4,500. ನೈಸ್
ಸೊ ಸಿಂಗಲ್ ಆಗಿ ಇದಿಷ್ಟು ಸಿಗುತ್ತೆ 4500ಗೆ, ಇವನ್ ಇನ್ಕ್ಲೂಡಿಂಗ್ ದಿಸ್. ಚಲೋ ಅಲ್ಲ 4500. ಇಲ್ಲ ನಮಗೆ ಈ ಥರ ಸಪ್ರೇಟ್ ಬೇಡ ಅಂತಂದ್ರೆ ಕೋಂಬೋ ಆಪ್ಷನ್ ಇವ್ರಗಡೆ ಇರ್ತಾವೆ. ಸೊ ಇದನ್ನು ನೋಡ್ಬೋದು, ಸಬ್ಲಿಮೇಷನ್ ಮಷಿನ್, ಫೈನ್ 1 ಸಬ್ಲಿಮೇಷನ್ ಮಷಿನ್, ಇವೆಲ್ಲ ಡೀಟೇಲ್ಸ್ ಮಷಿನ್ ಎಲ್ಲ ಇವ್ರ ಕಡೆ ಸಿಗ್ತಾವೆ. ಸೊ ಟಿ ಶರ್ಟ್ ಪ್ರಿಂಟ್ ಮಷಿನ್ ಏನಾರ ಸಪ್ರೇಟ್ ಬೇಕಂದ್ರೆ 15x15 12,000 ಪ್ಲಸ್ GST ಐತಿ. ಇದು ಇನ್ನೊಂದು ಇದ್ರೊಳಗೆ 16x24 ಸೈಜ್ 19,500 ಪ್ಲಸ್ GST. ಸೊ ನಿಮಗೇನೋ ಟಿ ಶರ್ಟ್ ಬಿಸ್ನೆಸ್ ಏನಾರ ಸ್ಟಾರ್ಟ್ ಮಾಡೋದಿತ್ತು ಅಂದರೂ ಸ್ಮಾಲ್ ಬಿಗ್ ಎರಡರ ಒಂದು ಯೂಸ್ ಮಾಡ್ಬೋದು. ಸೊ ಈಗ ನೋಡ್ಬೋದಿಲ್ಲ ಟಿ ಶರ್ಟ್ ಬಿಸ್ನೆಸ್ ಸೆಟಪ್ ಅಂತೇಳಿ ಇವ್ರದ್ದು 22,700 ಸ್ಟಾರ್ಟ್ ಆಗುತ್ತೆ. ಪ್ರಿಂಟರ್ ಕೊಡ್ತಾರಂತ, ಪ್ರೆಸ್ಸರ್ ಕೊಡ್ತಾರಂತ, ಇವನ್ ಪೇಪರ್, ಟೇಪ್ ಆ್ಯಂಡ್ ಸಬ್ಬೋರ್ಡ್ ಆ್ಯಂಡ್ ಟ್ರೈನಿಂಗ್. ಸೊ ಸಾಕಲ್ಲ, ಇದಕ್ಕಿಂತ ಬೆಸ್ಟ್ ಕೋಂಬೋ ಆಪ್ಷನ್ ಯಾರು ಕೊಡ್ತಾರೆ? ಸೊ ನಿಮಗೇನಾದರೂ ಈ ಥರ ಪ್ರಾಡಕ್ಟ್ ಬೇಕಾದಂದ್ರೆ ಅಭಿಷೇಕ್ ಪ್ರಾಡಕ್ಟ್ಸ್ ಅಂತೇಳಿ ಹೋಗಿ ಸರ್ಚ್ ಮಾಡಿರಿ, ಸಿಗುತ್ತೆ ನಿಮ್ಗೆ. ನಾನು ನಿಮಗೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರು ಮೆನ್ಷನ್ ಮಾಡ್ತೀನಿ.